ಬೆಳಿಗ್ಗೆ ಎದ್ದ ಕೂಡಲೇ ಒಂದೋ ಎರಡು ಗ್ಲಾಸ್ ನೀರು ಕುಡಿಬೇಕು. ಯಾಕೆ ಅಂದ್ರೆ ಶರೀರದಲ್ಲಿ ನೀರಿನ ಅಂಶ ಅನ್ನೋದು ರಾತ್ರಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಉಸಿರಾಟದಲ್ಲಿ ಕೆಲವೊಂದು ಟೈಮು ಬೆವರು ಬರೋದು ಅದರಿಂದ. ಸೊ ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ನೀರನ್ನ ತಗೊಂಡ್ರೆ ಈ ಹೈಡ್ರೇಷನ್, ನೀರಿನ ಅಂಶ ಅನ್ನೋದು ನಮ್ಮ ಶರೀರಕ್ಕೆ ಬರುತ್ತೆ. ಎಲ್ಲ ಆರ್ಗನ್ಸ್ ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೆಟಬಾಲಿಸಮ್ ಅನ್ನೋದೇನಿದೆ ಅದು ಶುರು ಆಗುತ್ತೆ. ಯಾಕಂದ್ರೆ ನೀರು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆಹಾರನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಲೇಟರ್ ಒಂದು ಸ್ವಲ್ಪ ಡೈಜೆಷನ್ ಸ್ಮೂತ್ ಆಗಿರುತ್ತೆ. ಈ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ. ಅಂದ್ರೆ ಏನು, ನೀವು 1-2 ಗ್ಲಾಸ್ ನೀರು ಕುಡಿದ್ಮೇಲೆ ಜಠರ ಸ್ವಲ್ಪ ಒಂಥರ ಡಿಸ್ಟೆಂಡ್ ಆದಂಗೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಕರಳು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಲ ಅನ್ನೋದು ಈಸಿಯಾಗಿ ಪಾಸ್ ಆಗಲಿಕ್ಕೆ, ಬೆಳಗ್ಗೆ ಮೋಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎದ್ದ ಒಂದು 5 ರಿಂದ 10 ನಿಮಿಷದಲ್ಲಿ 1 ಅಥವಾ 2 ಗ್ಲಾಸ್ ನೀರನ್ನ ನೀವು ಕುಡಿದ್ರೆ ನಿಮ್ಮ ದಿನ ಪೂರ್ತಿನೂ ಚೆನ್ನಾಗಿರುತ್ತೆ. ಡೈಜೆಷನ್ ಈ ಸಿಂಪಲ್ ಹ್ಯಾಬಿಟ್ ಇಂದ ಇಂಪ್ರೂವ್ ಆಗುತ್ತೆ.